ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ತಲೆಕಾಲು ಸಾಂಬಾರು. ತುಂಬ ಸಿಂಪಲ್ಲಾದ ರೆಸಿಪಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಸಿಂಪಲ್ಲಾದ ರೆಸಿಪಿ. ಹೆಚ್ಚು ಮಸಾಲೆಗಳನ್ನು ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲೇ ಮಾಡಬೇಕು, ಯಾಕಂದರೆ ಬೇಗ ಬೇಯೋದಿಲ್ಲ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಕ್ಲೀನಾಗಿ ತೊಳೆದಿರುವಂತಹ ತಲೆ ಮಾಂಸವನ್ನು ನಾನು ಹಾಕ್ಕೊಂಡು ಅದನ್ನು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕಾಗ್ತದೆ. ಒಂದು ತಲೆ ಮಾಂಸವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಆಯಿಲಲ್ಲಿ. ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ ಸ್ಮೆಲ್ ಹೋಗೋವರೆಗೂ. ನಂತರ ಇದಕ್ಕೆ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 5 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಚಕ್ಕೆ, ಲವಂಗ, ಅರಿಶಿನ ಪುಡಿ, ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಅರಿಶಿನ ಈರುಳ್ಳಿ ಅಂತ ಹೇಳ್ತಾರೆ. ಇದನ್ನು ರುಬ್ಕೊಂಡು ಉರಿತಾ ಇರುವಂತಹ ತಲೆ ಮಾಂಸಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಅರಿಶಿನ ಈರುಳ್ಳಿನಲ್ಲಿ ಚೆನ್ನಾಗಿ ಬೆಂದಷ್ಟು ಮಟನ್ನು ರುಚಿ ಕೊಡುತ್ತೆ. ತಲೆ ಮಾಂಸ ಆಗಿರ್ಬೋದು, ಮಟನ್ ಆಗಿರ್ಬೋದು ರುಚಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 6-7 ವಿಸಲ್ ಕೂಗಿಸ್ಕೋಬೇಕಾಗ್ತದೆ. ನಂತರ ಇದಕ್ಕೆ ಇನ್ನೊಂದು ಮಸಾಲೆ ರೆಡಿ ಮಾಡಬೇಕು. ಇದಕ್ಕೆ ಒಂದು ಅರ್ಧ ಹೋಳು ಕಾಯನ್ನು ತೊಗೊಂಡಿದ್ದೀನಿ. ಒಂದು 6-7 ಟೊಮೊಟೊವನ್ನು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನು ಸಾಂಬಾರು ಪುಡಿಯನ್ನು ತೊಗೊಂಡು ರುಬ್ಕೋತಾ ಇದ್ದೀನಿ. ನಂತರ ಇದು ಒಂದು 6-7 ವಿಸಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಸ್ವಲ್ಪ ಚೆನ್ನಾಗಿ ಅದನ್ನು ಬೆಂದಿದೆಯಾ ನೋಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಅಂದರೆ ಪೂರ್ತಿಯಾಗಿ ಬೆಂದಿರಲ್ಲ, ಸ್ವಲ್ಪ ಬೆಂದಿರುತ್ತೆ. ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕಾಗ್ತದೆ. ಮತ್ತು ನಂತರ ಆ ರುಬ್ಬಿರುವಂತಹ ಮಸಾಲೆಯನ್ನು ಆ ತಲೆ ಮಾಂಸಕ್ಕೆ ಸೇರಿಸಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇಷ್ಟಿದ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಇನ್ನೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾದ ರೆಸಿಪಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ತುಂಬ ರುಚಿಯಾಗಿರುತ್ತೆ. ಇದು ಬೆಂದಷ್ಟು ತುಂಬ ರುಚಿ ಕೊಡುತ್ತೆ. ನಂತರ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 10 ವಿಸಲನ್ನು ಕೂಗಿಸ್ಬೇಕಾಗ್ತದೆ. ಅದು ಮಾಂಸ ಮೂಳೆ 2 ಸಪ್ರೇಟಾಗಿ ಬಿಟ್ಕೋಬೇಕು. ಸೊ ಹಂಗಾಗಿ ನಾನು ಒಂದು 10 ವಿಸಲ್ ಕೂಗಿಸಿದ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿಯನ್ನು. ಯಾವಾಗಲೂ ಮಟನ್ ಸಾಂಬಾರಾಗಲಿ ತಲೆಕಾಲು ಸಾಂಬಾರಾಗಲಿ ಈ ರೀತಿ ಮಾಡಿದಷ್ಟು ನಿಮಗೆ ರುಚಿ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಡುಗೆಗಳಲ್ಲಿ ಮತ್ತು ಎಲ್ಲ ಕಡೆನೂ ಇದೇ ಥರನೇ ಮಾಡೋದು. ಅದು ಅರಿಶಿನ ಈರುಳ್ಳಿನಲ್ಲಿ ಚೆನ್ನಾಗಿ ಬೆಂದಷ್ಟು ರುಚಿ ಕೊಡುತ್ತೆ ಸಾಂಬಾರು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ನೋಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.